ಕಾಂಗ್ರೆಸ್ನಲ್ಲಿ ಸದ್ಯ ಪವರ್ ಫೈಟ್ ಮುಂದುವರೆದಿದೆ, ತಾರಕಕ್ಕೂ ಏರ್ತಾ ಇದೆ. ಈ ಮಧ್ಯೆ ಅಧಿಕಾರ ಇದ್ರೂ ಕೂಡ ಹೊಂದಾಣಿಕೆಯಾಗಿ ಹೋಗಬೇಕಾದವರು ಒಡೆದ ಮನೆಯಂತಾಗಿದೆ ಅವರ ಮನಸ್ಸುಗಳು. ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಅಧಿರಥ ಮಹಾರಥರ ಗುದ್ದಾಟ ಮುಂದುವರೆದಿದೆ. ಹೈಕಮಾಂಡ್ ಎಚ್ಚರಿಕೆಯ ನಡುವೆಯೂ ಕೂಡ ಬಹಿರಂಗ ಹೇಳಿಕೆಗಳಿಗೆ ಫುಲ್ ಸ್ಟಾಪ್ ಏನು ಬಿದ್ದಿಲ್ಲ. ಇನ್ನೂ ಒಂದು ಕೈ ಹೆಚ್ಚಾಗಿ ಮಾತನಾಡ್ತಾ ಇದ್ದಾರೆ. ನಾಳೆ ಮತ್ತೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರ ಆಗಮನ ಆಗುತ್ತೆ. ನೀವು ಬೇಕಿದ್ರೆ ಅವರ ಬಳಿ ಏನಾದರೂ ಹೇಳ್ಕೊಡಿ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಸಲಹೆ ಕೊಟ್ಟಿದ್ದಾರೆ. ಈ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಕೂಡ ಹೇಳ್ತಂದಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ನಲ್ಲಿ ಜೋರಾದ ಪವರ್ ಫೈಟ್. ಮತ್ತೆ ತುರ್ತು ವರದಿ ಕೇಳಿದ ಹೈಕಮಾಂಡ್. ನಾಳೆ ಮತ್ತೆ ಆಗಮಿಸಲಿರುವ ಸುರ್ಜೇವಾಲಾ. ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ ಡಿ.ಕೆ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ಗೆ ಬ್ರೇಕ್ ಬೀಳೋ ಲಕ್ಷಣ ಕಾಣ್ತಾ ಇಲ್ಲ. ಮೊನ್ನೆಯಷ್ಟೇ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಾರ್ನಿಂಗ್ ಕೊಟ್ಟರು. ಪಕ್ಷದ ನಾಯಕರು ಡೋಂಟ್ ಕೇರ್ ಎಂದಿದ್ದಾರೆ. ಅದರಲ್ಲೂ ಸಚಿವರಾದ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ನೀಡ್ತಾ ಇರುವ ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತಾ ಇದೆ. ನಿನ್ನೆಯಷ್ಟೇ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದ ಹೇಳಿಕೆಯಿಂದ ಪಕ್ಷದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಹೈಕಮಾಂಡ್ ತನ್ನ ನಿರ್ಧಾರವನ್ನ ಪ್ರಕಟಿಸಬೇಕು, ಶಾಸಕರ ಅಭಿಪ್ರಾಯ ಸಂಗ್ರಹಿಸಬೇಕು ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ರು. ಆ ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋಂಗಿದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಒಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸ ಅಂತ ಹೇಳಿದ್ರೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟಾಗಿ ಬೇಕಿದೆ. ಓಟ್ ತರೋರು ಅಧ್ಯಕ್ಷ ಆಗಬೇಕು, ಆ ಥರ ಆಗಬಾರ್ದಂತ ಮುಂಚೆನೂ ನಾವು ಹೇಳಿದ್ದೀವಿ. ಯಾರೋ ಅಧ್ಯಕ್ಷ ಮಾಡಿ ಓಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗಬೇಕಂತ ಹೇಳಿದ್ದೀವಿ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ. ಡಿ.ಕೆ. ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ. ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ, ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ, ಇವತ್ತು ಕೂಡ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾವು ಹೇಳೋದನ್ನ ಜನ ತಪ್ಪಾಗಿ ಅರ್ಥೈಸ ಮಾಡಬಾರ್ದು, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಜಾರಕಿಹೊಳಿ ಈ ಹೇಳಿಕೆಯಿಂದ ಸುರ್ಜೇವಾಲಾ ಕೆರಳಿ ಕೆಂಡವಾಗಿದ್ದಾರೆ. ಎಐಸಿಸಿಯಿಂದಲೇ ನೋಟಿಸ್ ಕೊಡ್ತೇವೆ, ಉತ್ತರ ಕೊಡಿ ಅಂತ ಸತೀಶ್ಗೆ ಸುರ್ಜೇವಾಲಾ ಸೂಚಿಸಿದ್ದಾರೆ. ಇನ್ನೊಂದು ಕಡೆ ತುರ್ತು ವರದಿ ನೀಡುವಂತೆ ರಾಜ್ಯ ಕಾಂಗ್ರೆಸ್ ಸೂಚಿಸಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಬಹಿರಂಗ ಹೇಳಿಕೆ ನೀಡ್ತಾ ಇರುವ ಜನರ ವಿರುದ್ಧ ಡಿಸಿಎಂ ಡಿಕೆಶಿ ಸಿಟ್ಟಾಗಿದ್ದಾರೆ. ಹೈಕಮಾಂಡ್ ಅನ್ನೇ ಪ್ರಶ್ನಿಸೋದು ಎಷ್ಟು ಸರಿ? ನಿಮ್ಮ ಬೇಡಿಕೆಗಳಿದ್ರೆ ರಾಹುಲ್ ಗಾಂಧಿ, ಖರ್ಗೆ ಬಳಿ ಚರ್ಚಿಸಿ. ನಾಳೆ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದು ಅಲ್ಲಿ ಹೋಗಿ ಮಾತಾಡಿ ಅಂದಿದ್ದಾರೆ. ಇನ್ನೊಂದು ಕಡೆ ಪಕ್ಷದ ಹಿತದೃಷ್ಟಿಯಿಂದ ನಾನು ಹೇಳಿಕೆ ಕೊಟ್ಟೆ, ನೋಟಿಸ್ ಕೊಟ್ರೆ ಉತ್ತರ ಕೊಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೊಡುವಂತದೇನಿಲ್ಲ, ಕೊಡ್ತೀವಿ, ಅದಕ್ಕೇನು ಉತ್ತರ ಬಂದಿರಬಹುದು. ಏನು ಬಹಳ ದೊಡ್ಡ ನೋಟಿಸ್ ಕೊಟ್ರೆ ಏನು ಬಹಳ ದೊಡ್ಡ ಆಗತ್ತೆ, ಕೊಡುವಂತ ಅವ್ರಿಗೆ ಅಧಿಕಾರ ಇದೆ, ಕೊಟ್ಟಿದ್ದೀವಿ. ನಾವು ಹೇಳಿದ್ದೇನು ನಿನ್ನೆ, ನೀವು ಕೇಳ್ಕೊತ ಹೋಗಿದ್ದೀವಿ, ಅದು ನಮ್ಮ ವರ್ಷದ ನೀವು ಹೇಳಿದರೆ ಅದನ್ನೇ ಉತ್ತರ ಕೊಡ್ತೀವಿ. ನಾವು ಹೇಳಿದೀವಿ, ಅದಾದ್ರೂ ಕೂಡ ನನಗೆ ನಿನ್ನೆ ಅದು ಭಾಳ ಕೆಟ್ಟ ಅನಿಸ್ತು ನನಗೆ ನೋಡಿ, ಪತ್ರಿಕೆಗೆ ಬಂದು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನೋಟಿಸ್ ಕೊಡೋಕ್ಕಿಂತ ಬಹುಶಃ ಬಂದಲೇ ಕೊಟ್ಟಿರ್ಬೋದು. ಏನೇ ಇದ್ರು ಎಐಸಿಸಿ ಅವರು ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಏನ್ ಬೇಕು ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ, ಅಲ್ಲೇ ಹೋಗ್ತಂಗಲ್ಲಿ ಯಾವುದೇ ಪಾರ್ಟಿಲಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡಲಿ. ಈಗ ನೀವು ಸ್ಥಾನ ನನಗೆ ಬೇನೋ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಟ್ಟಿಸ್ತೀರಾ? ನಾಯಕತ್ವದ ವಿರುದ್ಧ ಹೇಳಿಕೆ ಕೊಡ್ತಾ ಇರೋರಿಗೆ ಡಿಕೆಶಿ ಬಿಸಿ ಮೂಡಿಸಿದ್ದಾರೆ. ಶಿಸ್ತು ಉಲ್ಲಂಘಿಸಿ ಮಾತಾಡ್ತಾ ಇರೋರ ಬಳಿ ಕೆಪಿಸಿಸಿ ಮೂಲಕ ಡಿಕೆಶಿ ವರದಿ ಕೇಳಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ವರದಿಯನ್ನು ಹೈಕಮಾಂಡ್ಗೆ ರವಾನಿಸಿದ್ದು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಅನ್ನೋದು ತಾಯಿ ಇದ್ದಾಗೆ, ಸರ್ಕಾರ ಅನ್ನೋದು ಮಗು ಇದ್ದಾಗೆ, ನೂರಾರು ಒಂದು ಸಲ ವರಿಷ್ಠ ಮಂಡಳಿಯಿಂದ ಒಂದು ನಿರ್ದೇಶವನ್ನು ಕೊಟ್ಟ ನಂತರ ಇವತ್ತು ಪತ್ರಿಕೆಗಳ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ನಾನೊಬ್ಬ ಕಾರ್ಯಾಧ್ಯಕ್ಷರ ಹತ್ರ ನನ್ನ ಹತ್ರ ಕೇಳ್ತಾ ಇದ್ದಾರೆ, ಸರ್ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಇದನ್ನು ವರಿಷ್ಠ ಮಂಡಳಿಗೆ ನೀವು ಗಮನಕ್ಕೆ ತರಬೇಕು ಅಂತ ಹೇಳಿ. ನನ್ನ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿಗೆ ಹೇಳಿದ್ದಾರೆ, ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿ ತಾವು ಒಂದು ಈ ನಿರ್ದೇಶನವನ್ನು ಕೊಟ್ಟ ನಂತರ ಇವತ್ತು ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ, ಅದೆಲ್ಲೋ ಕಾರ್ಯಕರ್ತರಲ್ಲಿ ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ವರದಿಯನ್ನು ನಾನು ಒಪ್ಪಿಸಬೇಕಾಗಿದೆ, ನನ್ನ ಕರ್ತವ್ಯ ಆಗಿದೆ. ಡಿಕೆ ಬಳಿ 2 ಖಾತೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವಿದೆ. ಸಚಿವ ಸ್ಥಾನ, ಅಧ್ಯಕ್ಷ ಸ್ಥಾನದಲ್ಲಿ ಒಂದನ್ನ ತ್ಯಜಿಸಲಿ. ಗೃಹ ಸಚಿವ ಪರಮೇಶ್ವರ್ ಪರೋಕ್ಷ ಸಲಹೆ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು, ಪರಮೇಶ್ವರ್ ತಲೆ ಕೆಡಿಸಿಕೊಂಡಿಲ್ಲ. ಈ ಹಿಂದೆ ನಾನು ಅಧ್ಯಕ್ಷ ಆಗಿದ್ದಾಗ ಸಚಿವ ಸ್ಥಾನ ಅಥವಾ ಅಧ್ಯಕ್ಷ ಸ್ಥಾನದಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಸಲಹೆ ಕೊಟ್ಟಿದ್ರು. ನಾನು ಸಚಿವ ಸ್ಥಾನ ಬಿಟ್ಟು ಅಧ್ಯಕ್ಷ ಸ್ಥಾನ ಆರಿಸಿಕೊಂಡೆ. ಡಿಕೆ ಬಳಿ 2 ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನ ಇದೆ. ಈಗಲೂ ಅದನ್ನೇ ಬಯಸ್ತಾ ಇದ್ದಾರೆ. ಡಿಕೆಶಿಗೂ ಒತ್ತಡ ಇದೆ, ಪಕ್ಷದ ಜವಾಬ್ದಾರಿ ಇದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ.
ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂಥೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ, ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು. ಹೈಕಮಾಂಡ್ ಹೇಳಿಕೆಯಿಂದಲೇ ಗೊಂದಲ. ಜಾರಕಿಹೊಳಿ ಅಧ್ಯಕ್ಷರಾದರೆ ನನಗೆ ಖುಷಿ. ಸಚಿವ ರಾಜಣ್ಣ ಕೂಡ ಬಹಿರಂಗ ಹೇಳಿಕೆ. ಈ ಮಧ್ಯೆ ಸಚಿವ ರಾಜಣ್ಣ ಕೂಡ ಡಿಕೆಶಿ ವಿರುದ್ಧ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಚುನಾವಣೆವರೆಗೂ ಡಿಕೆ ಕೆಪಿಸಿಸಿ ಅಧ್ಯಕ್ಷ ಅಂತ ಹೈಕಮಾಂಡ್ ಹೇಳಿತ್ತು. ಇದರಿಂದ ಗೊಂದಲ ಉಂಟಾಗಿದೆ. ಮೊದಲು ಹೈಕಮಾಂಡ್ ಗೊಂದಲ ಬಗೆಹರಿಸಲಿ. ಪಕ್ಷಕ್ಕೆ ಪೂರ್ಣಾವಧಿ ಅಧ್ಯಕ್ಷರು ಬೇಕಾಗಿದ್ದಾರೆ. ಡಿಕೆಶಿ ಪೂರ್ಣಾವಧಿ ಅಂತ ಇದ್ರೆ ಹೈಕಮಾಂಡ್ ಹೇಳಲಿ. ಜಾರಕಿಹೊಳಿ ಅಧ್ಯಕ್ಷರಾದ್ರೆ ನಾನು ಖುಷಿ ಪಡ್ತೇನೆ ಅಂತ ರಾಜಣ್ಣ ಹೇಳಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತನಾದರೂ ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ನಮಗೇನು ಅವ್ರು ಇರಬಾರ್ದು, ಶಿವಕುಮಾರ್ದು ಬದಲಾವಣೆ ಮಾಡಿ ಅಂತ ನಾವೇನು ಹೇಳೋ ಅಂಥದ್ದೇನಿಲ್ಲ. ಯಾವುದಿಲ್ಲ, ಕಾಂಗ್ರೆಸ್ ಜಾತಿ ಒಂದೇ ಅಷ್ಟೇ ಇರೋದು. ಕಾಂಗ್ರೆಸ್ಸಲ್ಲಿ ಯಾವುದೇ ಜಾತಿಗಳು ಅವು ಇವು ಏನೇ ಹೇಳ್ಕೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷದೇ ಒಂದು ಕಾಂಗ್ರೆಸ್ ಜಾತಿ. ಯಾರಿಗಾರು ಕೊಡಲಿ, ಅದೇನು ಇಂಥ ಪಕ್ಷಕ್ಕೆ ಇಂಥ ಜಾತಿಯವ್ರಿಗೆ ಕೊಡಬೇಕು, ಇಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಬೇಡಿಕೆ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಹೈಕಮಾಂಡ್ ಹೇಳಿದ್ರೆ ಸಿಎಂ ಆಗ್ತೀನಿ. 5 ವರ್ಷವೂ ಸಿದ್ದು ಸಿಎಂ ತಿಮ್ಮಾಪುರ. ಇನ್ನೊಂದೆಡೆ ದಿಢೀರಂತ ಸಿಎಂ ಅಖಾಡಕ್ಕಿಳಿದಂತಹ ಸಚಿವ ಆರ್.ಬಿ. ತಿಮ್ಮಾಪುರ ಸಿಎಲ್ಪಿ ಒಪ್ಪಿದ್ರೆ ನಾನು ಸಿಎಂ ಆಗ್ತೀನಿ, ಆದರೆ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ತಿಮ್ಮಾಪುರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನೇ ಸಿಎಂ ಅಂತ ಹೇಳಿ ದ್ವಂದ್ವ ಮಾಡಿಲ್ಲ, ನಮಗ್ ಪಕ್ಷ ಹೆಚ್ಚು, ಪಕ್ಷ ಹೇಳದಂತೆ ಮಾಡ್ತೀವಿ ಅಂತಲೂ ತಿಮ್ಮಾಪುರ ಹೇಳಿದ್ದಾರೆ. ನಮ್ಮ ಹೈಕಮಾಂಡಿಂದ ಏನೂ ಕಮೆಂಟ್ ಮಾಡಬೇಡ ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಹೇಳಿದ್ದೀನಿ ರೀ. ಶಾಸಕಾಂಗ ಪಕ್ಷದಲ್ಲಿ ನಾನು ಆಯ್ಕೆ ಆಗಬೇಕು, ಹೈಕಮಾಂಡ್ ಆಗಬೇಕು, ಅವಾಗ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರೋದಾರೆ, ಅದ್ರ ಕಂಟಿನ್ಯೂ ಇರ್ತಾರೆ, ತೊಂದರೆ ಇಲ್ಲ, ಪ್ರಶ್ನೆ ಬರೋದಿಲ್ಲ. ನಾನೇನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೂ ನಾನು ಪ್ರೊಸೆಸ್ ಇದೆಯಪ್ಪ, ಅದರಲ್ಲಿ ಆದರೆ ಮಾತ್ರ ಆಗ್ತೀವಿ ಅಂತ ಹೇಳಿದ್ದೀವಿ. ಅದರಲ್ಲಿ ನಾನೇ ಆಗಿಬಿಡ್ತೀನಿ, ನಾ ಘೋಷಣೆ ಮಾಡ್ಕೊಂಡು ಮುಖ್ಯಮಂತ್ರಿ ಆಗ್ತೀನಿ. ಅದಕ್ಕೆ ಮುಖ್ಯಮಂತ್ರಿ ಪ್ರಶ್ನೆ ಇವತ್ತಿಲ್ಲ, ಚರ್ಚೆಯಲ್ಲಿದೆ. ಹೆದರುವುದು ಮತ್ತೊಂದು ನಾವೇನು ತಪ್ಪು ಮಾಡಿಲ್ಲ. ನಾನೇನು ಮುಖ್ಯಮಂತ್ರಿ ಆಗ್ತೀನಿ ಅಥವಾ ಮುಖ್ಯಮಂತ್ರಿಗಳಿಗೆ ಒಂದು ಹೇಳಿಕೆ ನಾವು ಯಾವುದು ಮಾಡೋದಿಲ್ಲ, ಮಾಡಿಲ್ಲ. ನಮ್ಮ ಪಕ್ಷ ರೀ, ಪಕ್ಷ ಹೆಚ್ಚು ನಮಗೆ. ನಮ್ಮ ಪಕ್ಷ ಏನು ಹೇಳ್ತೈತೆ ಅದನ್ನು ಮಾಡ್ತೀವಿ. ಹೌದು, ಓಕೆ. ತಮಗೆ ಅದ್ರ ಬಗ್ಗೆ ಏನು ಬೇಸರ? ಆದೇಶವನ್ನು ನಾವು ಚಾಪು ತಪ್ಪದೆ ಪಾಲನೆ ಮಾಡ್ತಾ ಇದ್ದೀವಿ. ಪಕ್ಷವೇ ದೊಡ್ಡದು, ಅದರಲ್ಲಿ 2 ಮಾತಿಲ್ಲ. ಒಟ್ಟಲ್ಲಿ ಪವರ್ ಶೇರಿಂಗ್ ಹಾಗೂ ಪೂರ್ಣಾವಧಿ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಜಟಾಪಟಿ ಜೋರಾಗಿದೆ. ಇದು ಯಾವ ದಿಕ್ಕು ಪಡೆಯುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.